ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ವಿಶ್ವಕರ್ಮ ಜನಾಂಗದ ಕೆತ್ತನೆ ಕಲೆ ಎಂಜಿನಿಯರ್ ಟೆಕ್ನಾಲಜಿಗೂ ಮೀರಿದ್ದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಬಣ್ಣನೆ. ಜನವರಿ 26ರಂದು ಅರೆಹಳ್ಳಿಯಲ್ಲಿ ಅದ್ದೂರಿ ಭೀಮ್ ಕೊರೆಂಗ ವಿಜಯೋತ್ಸವ, ದಸಂಸ ಮುಖಂಡರ ಹೇಳಿಕೆ. ಆಲೂರಿನಲ್ಲಿ ಅಡಿಗೆ ಅನಿಲ ಅಗ್ನಿ ಅವಘಡ, ಸ್ಥಳ ಪರಿಶೀಲಿಸಿದ ಸಂಸದ ಶ್ರೇಯಸ್ ಪಟೇಲ್, ಕುಟುಂಬಕ್ಕೆ ಸಹಾಯದ ಭರವಸೆ. ವಿಶ್ವಕರ್ಮ ಜನಾಂಗದ ಕೆತ್ತನೆ ನೋಡಿದರೆ ಅವರ ಬುದ್ಧಿವಂತಿಕೆಗೆ ಯಾವ ಎಂಜಿನಿಯರ್ ಟೆಕ್ನಾಲಜಿಗೂ ಕೂಡ ಸರಿಸಮಾನ ಇಲ್ಲದಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಬಣ್ಣಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಾಸನ ಜಿಲ್ಲಾ ವಿಶ್ವಕರ್ಮ ಸಂಘಟನೆಗಳ ಸಹಯೋಗದೊಂದಿಗೆ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕ್ಕಣಾಚಾರ್ಯ ಸಂಸ್ಕರಣಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಮರ ಕೆಲಸ, ಆಭರಣ ಮಾಡುವುದು ಆಗಿರಬಹುದು ಮತ್ತು ಕಲ್ಲಿನ ಕೆತ್ತನೆ ಮಾಡುವುದಾಗಿರಬಹುದು, ಇದನ್ನ ಕೆತ್ತನೆ ಮಾಡುವ ವಿಶ್ವಕರ್ಮದ ಜನಾಂಗದವರು ಅವರು ಯಾವ ಎಂಜಿನಿಯರ್ ಶಿಕ್ಷಣ ಪಡೆದುಕೊಂಡು ಕೆಲಸ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಮಾಡಲಾಗಿರುವ ಕೆತ್ತನೆಯು ಅವರ ಬುದ್ಧಿವಂತಿಕೆಗೆ ಯಾವ ಎಂಜಿನಿಯರ್ ಟೆಕ್ನಾಲಜಿ ಕೂಡ ಸರಿಸಮಾನ ಇಲ್ಲದಂತೆ ಕೆಲಸ ಮಾಡ್ತಾರೆ. ಅವರ ಈ ವೃತ್ತಿಗೆ ಪ್ರಣಾಮವನ್ನ ಹೇಳಬೇಕಾಗುತ್ತೆ ಅಂತ ಹೇಳಿದರು. ಯಾವುದೇ ಮನೆಗೆಲಸದ ಮರಗೆಲಸದ ಆಗಿರ್ಬೋದು, ಈ ಒಡವೆಗಳ ಆಭರಣಗಳ ಮಾಡೋದು ಇರ್ಬೋದು, ಮತ್ತು ಕಲ್ಲಿನ ಕೆತ್ತನೆಗಳನ್ನೇ ಮಾಡೋದಿರ್ಬೋದು, ನೀವು ಅವರು ಯಾರು ಕೆತ್ತನೆಗಾರರು, ವಿಶ್ವಕರ್ಮದ ಜನಾಂಗದವರು, ಕರಕುಶಲ ಕರ್ಮದ ಕಾರ್ಯಗಾರವನ್ನು ಏನು ಮಾಡ್ತಾರೆ, ಅವ್ರು ಯಾರೂ ತುಂಬ ಇಂಜಿನಿಯರಿಂಗ್ ಓದ್ಕೊಂಡು ಯಾರೂ ಕೆಲಸ ಮಾಡೋದಿಲ್ಲ. ಆದರೆ ಎಲ್ಲ ಪ್ರಪೋರ್ಷನೇಟ್ಸು, ಕೆತ್ತನೆ, ಆ ಸುಂದರತೆ, ಅವರಿಗಿರೋ ಬುದ್ಧಿವಂತಿಕೆಗೆ ಯಾವ ಇಂಜಿನಿಯರಿಂಗು ಟೆಕ್ನಾಲಜಿ ಕೂಡ ಸರಿಸಮಾನ ಇಲ್ಲದಂತೆ ಅವರು ಕೆಲಸವನ್ನು ಮಾಡ್ತಾರೆ. ಅದನ್ನು ನೋಡಿದಾಗ ಆ ವೃತ್ತಿಗೆ, ಆ ಜನಾಂಗಕ್ಕೆ, ಅವರ ಪರಂಪರೆಗೆ ನಾವು ಆ್ಯಕ್ಚುಲಿ ಪ್ರಣಾಮಗಳನ್ನ ಹೇಳಬೇಕಾಗುತ್ತದೆ. ಏನು ಈಗ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳಿದರು, ಈ ಪರಂಪರೆಗಳನ್ನ ಬೆಳೆಸ್ಕೊಂಡು ಹೋಗಬೇಕು. ಮೊದಲೆಲ್ಲ ಈ ವೃತ್ತಿಗಳಿಗೆ ಜನಾಂಗದ ಹೆಸರು ಬರ್ತಿದ್ದು ವೃತ್ತಿ ಆಧಾರದ ಮೇಲೆ. ಏನು ಕರಕುಶಲತೆ ವಿಶ್ವಕರ್ಮದವರೆಗೆ ವೃತ್ತಿ ಏನಿತ್ತು ಅಂದರೆ ಕೆತ್ತನೆ. ಎಲ್ಲ ಜನಾಂಗದಾಗೆ ಮೊದಲು ಜನಾಂಗದ ಹೆಸರುಗಳು ಬರ್ತಿದ್ದು ಅವರ ವೃತ್ತಿ ಆಧಾರದ ಮೇಲೆ. ಬಸವಣ್ಣನವರು ಕೂಡ ಇಂದಿನ ಕಾಲದಲ್ಲಿ ಅವರು ಎಲ್ಲ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗೋದನ್ನು ನಿಲ್ಲಿಸಬೇಕು ಅಂತ ಅಂದಾಗ ಬಸವಣ್ಣವರು ಬೇರೆ ಬೇರೆ ಇದಕ್ಕೆ ಹೋಗೋದು ಬೇಡ, ಇಲ್ಲೇ ಇರಬೇಕು ಅಂತ ಹೇಳಿ ಎಲ್ಲರೂ ಲಿಂಗಾಯತರಾಗಿ ಲಿಂಗ ದರ್ಶನ ಮಾಡ್ತಾಯಿದ್ರು. ಆ ಮಾಡಿದಂಥ ಕಾಲದಲ್ಲಿ ಈ ಲಿಂಗಾಯತ ಜನಾಂಗದವರು ಬಸವಣ್ಣನ ಮೇಲೆ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಈ ಕಾರ್ಯಕ್ರಮದಲ್ಲಿ ಮತದಾರರ ಪ್ರಮಾಣ ವಚನವನ್ನ ಶಿರಸ್ತಾದಾರ ಯಶೋಧರ ಬೋಧನೆ ಮಾಡಿದ್ರು. ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಪಂಚ ಕಸುಬುಗಳ ಸಾಧಕರಿಗೆ ಇದೇ ವೇಳೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್.ಪಿ. ತಾರಾನಾಥ್, ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷರಾದ ಎಸ್.ಸಿ. ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ರಾಘವಾಚಾರ್, ಹಾಸನ ತಾಲೂಕು ಅಧ್ಯಕ್ಷರಾದ ಎಚ್.ಪಿ. ಕುಮಾರಾಚಾರ್, ಕೆ.ವಿ. ಯೋಗೀಶ್, ಕೆ.ಎಸ್. ಜಗದೀಶ್, ಜಯರಾಜ್, ಯೋಗೀಶ್, ಕೆ.ಟಿ. ನಾಗೇಶ್ ಕಬ್ಲಿ, ಛಾಯಾ, ಲೋಕೇಶ್, ಮಧುಕುಮಾರ್ ಇತರರು ಉಪಸ್ಥಿತರಿದ್ದರು. ಸಂವಿಧಾನ ದಿನಾಚರಣೆಯ ಅಂಗವಾಗಿ ಜನವರಿ 26ರಂದು ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ 207ನೇ ಭೀಮ್ ಕೊರೆಂಗ ವಿಜಯೋತ್ಸವ ಆಚರಿಸಲಾಗುತ್ತೆ ಅಂತ ದಲಿತ ಮುಖಂಡರಾದ ಅರೆಹಳ್ಳಿ ನಿಂಗರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಭೀಮಾ ಕೊರೆಂಗಾವ್ ಯುದ್ಧ ದಲಿತರ ಸ್ವಾಭಿಮಾನದ ಪ್ರತೀಕವಾಗಿದೆ. ಕೇವಲ 500 ಜನ ಮಹಾನ್ ಸೈನಿಕರು 28,000 ಪೇಶ್ವೆ ಸೈನಿಕರನ್ನ ಬಗ್ಗು ಬಡಿದ ವಿಜಯದ ದಿನವೇ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಪ್ರತಿ ವರ್ಷವೂ ಅರೆಹಳ್ಳಿಯಲ್ಲಿ ಆಚರಿಸಲಾಗುತ್ತಿದ್ದು, ಅದೇ ರೀತಿ ಈ ವರ್ಷವೂ ವಿಜೃಂಭಣೆಯ ಉತ್ಸವ ನಡೆಯಲಿದೆ ಅಂತ ಹೇಳಿದರು. ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ದಿನಾಂಕ 26/1/2025ರಂದು 207ನೇ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆಯ ಅಂಗವಾಗಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮನ ಮಾಡಲಿಕ್ಕೆ ಅರೆಹಳ್ಳಿಯ ಎಲ್ಲ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಸಮಿತಿಯ ವತಿಯಿಂದ ಆಯೋಜನೆಯನ್ನು ಮಾಡಿರೋದ್ರಿಂದ ನಾವು ಈ ದಿನ ಪತ್ರಿಕಾಗೋಷ್ಠಿ ಮೂಲಕ ಅರೆಹಳ್ಳಿಯ ಸುತ್ತಮುತ್ತಲು ಮತ್ತು ಹಾಸನ ಜಿಲ್ಲೆಯ ಎಲ್ಲ ಸುತ್ತಮುತ್ತಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ
ಅಂಬೇಡ್ಕರ್ ವಿಚಾರವಾದಿಗಳು ಆದಂಥ ಡಿ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ. ಮತ್ತೆ ನಟ ಚಲನಚಿತ್ರ ನಟರಾದಂಥ ಚೇತನ್ ಅಹಿಂಸರ್ ಅವರು ಬರ್ತಾ ಇದ್ದಾರೆ. ಮತ್ತೆ ಸಾಧು ಕೋಕಿಲ್ರವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡೋಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮಾಧ್ಯಮದ ಮೂಲಕ ನಾನು ನಿಮಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ಒಂದು ವಿಜಯೋತ್ಸವ ಸಮಿತಿಯ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ ಅದಕ್ಕೊಂದು ಗೌರವಪೂರ್ವಕವಾಗಿ ನಾವಿವತ್ತು ಒಂದು ಗೌರವಯುತವಾದಂಥ ಒಂದು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚರಿತ್ರೆ ಏನಿದೆ ಅದು ಈ ಶೋಷಿತ ಸಮಾಜದ ನೋವು ನಲಿವುಗಳನ್ನ ಅನುಭವಿಸಿ ಮುಂದೆ ಬರ್ತಕ್ಕಂಥ ಪೀಳಿಗೆಯ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರು ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಪೇಶ್ವೆ ಮತ್ತು ಮಾರ್ ಸೈನಿಕರ ನಡುವೆ ನಡೆದಂತ ಒಂದು ಯುದ್ಧ ಅದನ್ನ ಒಂದು ಸಾರ್ವಜನಿಕರೆಲ್ಲ ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿಜಯೋತ್ಸವ ಸಮಿತಿಯ ಅಧ್ಯಕ್ಷ ಎಸ್ ವಿರೂಪಾಕ್ಷ ಲಿಂಗರಾಜು, ವಿಜಯೋತ್ಸವ ಸಮಿತಿಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ರಮೇಶ್, ಸಿದ್ದರಾಜು, ದಿನೇಶ್, ಸೋಮಶೇಖರ್, ಕುಮಾರ್ ಇತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಅಗ್ನಿ ಅವಘಡ ಸಂಭವಿಸಿ ಸ್ಫೋಟಗೊಂಡು ಗಾಯಗೊಂಡ ಕುಟುಂಬದ ಮನೆಗೆ ಸಂಸದರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಉಂಟಾದ ಅನಾಹುತ ನಿಜಕ್ಕೂ ಬೇಸರ ತಂದಿದೆ. ಅನಿಲ ಸೋರಿಕೆ ಸ್ಫೋಟದಿಂದ ಮನೆಯ ಮಹಿಳೆ ಶ್ರುತಿಯವರಿಗೆ ಬೆಂಕಿ ತಗುಲಿ ಭಾಗಶಃ 80% ಸುಟ್ಟು ಹೋಗಿದ್ದು ಮನೆಯು ಸಂಪೂರ್ಣ ಹಾನಿಯಾಗಿದೆ. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯಗಳು, ಪರಿಕರಗಳು ಮನೆಯ ಮೇಲ್ಛಾವಣಿ ಹೊಡೆದು ಹೋಗಿದ್ದು ಒಂದು ದೊಡ್ಡ ದುರಂತವೇ ಆಗಿ ಹೋಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ನಮ್ಮ ಆಲೂರು ತಾಲೂಕಿನ ಕವಳಿಕೆರೆಗೆ ಬಂದಿದ್ದೀವಿ. ಇವತ್ತು ತುಂಬ ಬೇಜಾರಾಯಿತು ನನಗೂ ವೈಯಕ್ತಿಕವಾಗಿ. ಯಾಕಂತ ಹೇಳಿದ್ರೆ ಪಾಪ ಒಂದು ತುಂಬ ಸಿಲಿಂಡರ್ ಬ್ಲಾಸ್ಟ್ಗೆ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮೇಲ್ಛಾವಣಿ ಎಲ್ಲ ಹಂಚು ಅದೆಲ್ಲ ಇದಾಗಿದೆ. ಮನೆಯ ದವಸ ಧಾನ್ಯಗಳಾಗಿರ್ಬೋದು ಇದನ್ನೆಲ್ಲ ಏನದು ತುಂಬಾ ಹಾನಿಗುಂಟಾಗಿದೆ. ಪಾಪ ಜೊತೆಗೆ ತಾಯಿ ಬೆಂಗಳೂರಲ್ಲಿ ಮೈಸೂರು JSSL ಅಡ್ಮಿಟ್ ಆಗಿದ್ದಾರೆ. ಸಂಪೂರ್ಣ 80% ಭಾಗಶಃ ತುತ್ತಾಗಿದ್ದಾರೆ ಬೆಂಕಿಗೆ ಅಂತ ಅನಾಹುತಕ್ಕೆ ಅಂದ್ಬಿಟ್ಟು ಅವರು ಮನೆಯವರು ರೆಸ್ಪಾಂಡ್ ಹೇಳಿದ್ದಾರೆ. ಖಂಡಿತವಾಗಿಯೂ ಯಾರೂ ಈ ಥರ ಆಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಮಹಿಳೆಯರು ಇದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಮತ್ತು ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಇವರಿಗೆ ಮನೆಯವ್ರ ಹೆಸರು ಅಲ್ಲಲ್ಲ ಅವ್ರ ತಾಯಿ ಶ್ರುತಿ ಅವರಿಗೆ ಈಗ ನಾವು ಬರೀ ಒಂದು ಕೈಯಲ್ಲಿ ಗಾಯ ಮಾಡ್ಕೊಂಡ್ರೆ ತಡ್ಕೊಳಕ್ಕಾಗಲ್ಲ. ಮೈಯೆಲ್ಲ ಉರಿ ಅಂದರೆ ಹೇಗೆ ತಡ್ಕೊಳ್ತಾರೋ ಆ ಭಗವಂತ ಅದು ನೆನೆಸ್ಕೊಂಡ್ರೆ ನನಗೇನೆ ಸಂಕಟ ಆಯಿತು. ಪಾಪ ಮಕ್ಕಳು ನೋಡಿದ್ರೆ ಪಾಪ ಅವ್ರ ಮಾವ ಅವರು ಮೂಟೆ ಹೊರ್ತಾನೆ ಅಂತಾರೆ. ನನಗೂ ಸಂಕಟ ಆಯಿತು. ನಮ್ಮ ಸಹ ವೈದ್ಯರಿಗೂ ನಮ್ಮ ಕೈಲಿರೋದ ಸಹಾಯ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಇವ್ರಿಗೆ ಹಣವನ್ನು ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಪಾಪ ಮಗುದೇನೋ ಶಾಲೆಗೆ ಸಮಸ್ಯೆ ಹೇಳಿದ್ರು. ನಾನು ಶಾಲೆ ಹತ್ರ ಮಾತಾಡ್ಕೊಂಡು ಏನು ಮಾಡ್ಬೋದು ಅಂತ ಮಾಡ್ತೀನಿ. ನಾನು ಮಾಧ್ಯಮ ಮುಖಾಂತರ ಏನು ಕೇಳ್ಕೊಳ್ಳೋದಂದರೆ ದಯಮಾಡಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಾದ BK ಲಿಂಗರಾಜು, ಶಾಂತಕೃಷ್ಣ, ರಂಗೇಗೌಡರು, ಅಜ್ಜನಹಳ್ಳಿ ಲೋಕೇಶ್, ಖಾಲಿದ್ ಪಾಷಾ, ಪೃಥ್ವಿ ಜಯರಾಮ್, ಪ್ರಭು, PK ರಾಜು, ಹರೀಶ್, ಭರತವಳ್ಳಿ ಗ್ರಾಮಸ್ಥರು ಇನ್ನು ಮುಂತಾದವರು ಹಾಜರಿದ್ದರು. ಹಾಸನ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಭವನದ 2ನೇ ಅಂತಸ್ತಿನ ಭವನದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಗುದ್ದಲಿ ಪೂಜೆ ಸಲ್ಲಿಸಿ ಕಟ್ಟಡ ನಿರ್ಮಾಣಕ್ಕೆ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡರು ಚಾಲನೆಯನ್ನು ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ಮಾತನಾಡಿ 2ನೇ ಅಂತಸ್ತಿನ ನೂತನ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಗುದ್ದಲಿ ಪೂಜೆ ನೆರವೇರಿದೆ. ಈ ಕಟ್ಟಡ ಸಂಘಕ್ಕೆ ಉಪಯೋಗವಾಗಲಿ ಅಂತ ಶುಭ ಹಾರೈಸುವುದಾಗಿ ಹೇಳಿದರು. ಕೈಗಾರಿಕೋದ್ಯಮಿಗಳ ಸಂಘದ ಈ ಕಟ್ಟಡದ 2ನೇ ಅಂತಸ್ತಿಗೆ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಸಂತೋಷದ ವಿಚಾರ. ಈ ಸಂಘ ಇದೇ ರೀತಿ ಮೇಲ್ಮೇಲೆ ಬರಲಿ ಅಂತ ಆಶಿಸ್ತಾ ನಾನು ಇವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ FKCCI ITBT ಸಮಿತಿ ಅಧ್ಯಕ್ಷ HA ಕಿರಣ್, HADS SIA ಅಧ್ಯಕ್ಷ R ಶಿವರಾಮ್, ಉಪಾಧ್ಯಕ್ಷ ಪ್ರಕಾಶ್ S ಯಾಜಿ, ಪ್ರಧಾನ ಕಾರ್ಯದರ್ಶಿ N ಸುದರ್ಶನ್, ಲಘು ಉದ್ಯೋಗ ಭಾರತಿ ಪ್ರಸನ್ನಕುಮಾರ್ ಮತ್ತು ಶಿವಾನಂದ್ ಇತರರು ಉಪಸ್ಥಿತರಿದ್ದರು. ನಗರದ ಬ್ರಾಹ್ಮಣ ಸಭಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಿಪ್ರ ಸ್ನೇಹ ಸೌಹಾರ್ದ ಕೂಟವನ್ನು 2025 ಜನವರಿ 26ನೇ ಭಾನುವಾರ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಅಂತ ನಗರದ ಬ್ರಾಹ್ಮಣ ಸಭಾದ ಅಧ್ಯಕ್ಷ PS ವೆಂಕಟೇಶ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಕಾರ್ಯಕ್ರಮವು ಅಂದು ಬೆಳಗ್ಗೆ 10ಕ್ಕೆ ಪ್ರಾರಂಭವಾಗಿ ಉದ್ಘಾಟಕರಾಗಿ ಸಂಸ್ಕೃತಿ ಚಿಂತಕರು ಹಾಗೂ ವಾಗ್ಮಿಗಳಾದ ಬೆಂಗಳೂರಿನ ಖ್ಯಾತ ಭರತನಾಟ್ಯ ಕಲಾವಿದರು ಹಾಗೂ ಸಂಸ್ಕೃತಿ ಚಿಂತಕರಾದ ಶ್ರೀಮತಿ ವಿದೂಷಿ ರೂಪಶ್ರೀ ಮಧುಸೂದನ್ ಇವರು ಆಗಮಿಸುತ್ತಿದ್ದು ಸಮಾರಂಭದಲ್ಲಿ ಪ್ರಮುಖ ಭಾಷಣಕಾರರಾಗಿರ್ತಾರೆ ಅಂತ ಹೇಳಿದರು. ಸೀತಾರಾಮನ್ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ವಿಪ್ರ ಸೌಹಾರ್ದ ಕೂಟವನ್ನು ಏರ್ಪಾಡು ಮಾಡಿದ್ವಿ. ಹಾಗಾಗಿ ನಮ್ಮ ವಿಪ್ರ ಬಾಂಧವರಿಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಇದರಲ್ಲಿ ಎಲ್ಲ ನಮ್ಮ ವಿಪ್ರ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹೀಗೆ 4ನೇ ತಾರೀಕು ನಮ್ಮ ವಿಪ್ರ ಬಾಂಧವರೆಲ್ಲ ಸೇರಿ ಸ್ಪೋರ್ಟ್ಸ್ ಎಲ್ಲ ನಡೆಸಿದ್ವಿ ರಾಮಕೃಷ್ಣ ವಿದ್ಯಾಲಯದಲ್ಲಿ. 12ನೇ ತಾರೀಕು ನಮ್ಮ ವಿಪ್ರ ಬಾಂಧವರೆಲ್ಲರೂ ಸೇರಿ ಭಾರತ ಸಂವಿಧಾನದ ಮೂಲ ಕರ್ತವ್ಯಗಳನ್ನ ಅದ್ರ ಬಗ್ಗೆ ಲಿಖಿತ ಪ್ರಬಂಧ ಸ್ಪರ್ಧೆನೂ ಮಾಡಿಸಿದ್ದೀವಿ. ಆ ದಿನ ನಾವು 26ನೇ ತಾರೀಕು ಅವರೆಲ್ಲರಿಗೂ ಆಯಾಯ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದಾರೆ ಅವರಿಗೆ ಸೂಕ್ತವಾದ ಬಹುಮಾನವನ್ನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಮತ್ತು ನಾವು ಉದ್ಘಾಟನೆಯಾಗಿ ಹೆಸರಾಂತ ರೂಪಶ್ರೀ ಮಧುಸೂದನ್ ಅವರು ಬರ್ತಾ ಇದ್ದಾರೆ ಭಾಷಣಕಾರರಾಗಿ. ನಾವು ನಮ್ಮ ಮಂಜುನಾಥ್ ಮೂರ್ತಿಯವರು ಮತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮೂರ್ತಿಗಳು ಹಾಗೂ ನಮ್ಮ ಸೀತಾರಾಮನ್ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಕಾಂತ್ ಅವರು ಹಾಗೂ ನಮ್ಮ ಸಹಕಾರ ಪತ್ತಿನ ಗಾಯತ್ರಿ ಸಹಕಾರ ಪತ್ತಿನ ರಂಗನಾಥ್ ಅವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸಂಜೆ ಮತ್ತೆ ಹೆಸರಾಂತ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಲಕ್ಷ್ಮೀ ನಾಗರಾಜ್ ಮತ್ತು ಇಂದು ನಾಗರಾಜ್ ಅವರಿಂದ 6 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಮತ್ತೆ ಎಲ್ಲ ನಮ್ಮ ಸಮಾಜಕ್ಕೆ ಏನೇನು ಸಣ್ಣ ಪುಟ್ಟಗಳ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಕಲ್ಚರ್ ಪ್ರೋಗ್ರಾಮು, ಮತ್ತೆ ಒಂದು 8-10 ಜನ ಹಿರಿಯ ದಂಪತಿಗಳಿಗೆ, ಸಮಾಜದ ಸೇವೆ ಮಾಡಿದ ಸಾಧಕರಿಗೆ, ಇವ್ರಿಗೆಲ್ಲರಿಗೂ ಸನ್ಮಾನಗಳನ್ನ ಇಟ್ಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತೆ ನೀವೆಲ್ಲ ಪತ್ರಿಕಾದ್ಯಮಿಗೆ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಎಲ್ಲರೂ ಬಂದು ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕು ಅಂತ. ಇನ್ನೇನಾದ್ರು ಹೆಚ್ಚಿನ ವಿಚಾರ ಇದ್ರೆ ಕುಮಾರಸ್ವಾಮಿ ಹೇಳ್ಬೇಕು ನೀವು. ನಮ್ಮ ಈ ಸ್ನೇಹ ಸೌಹಾರ್ದ ಕೂಟ ಒಂದು ಗಾಯತ್ರಿ ಲೋಕ ಕಲ್ಯಾಣಾರ್ಥವಾಗಿ ಗಾಯತ್ರಿ ಪ್ರತಿಪತ್ ಅಂತೇಳಿ ಒಂದು ದಿನದ ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ನಮ್ಮ ಧರ್ಮ ಎಲ್ಲರಿಗೂ ದೇಶದ ಪ್ರಜೆಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಒಂದು ಗಾಯತ್ರಿ ಹೋಮ ಮಾಡಿ ಅವತ್ತು ಋತ್ವಿಜರಿಂದ ಒಳ್ಳೆ ಒಂದು ಆಶೀರ್ವಾದನ ಕೊಡ್ತೀವಿ. ಅದೇ ರೀತಿ ನಮ್ಮ ಜನಾಂಗದ ಹುಡುಗರಿಗೆ ನಾವು ಒಂದು ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ನಗರ ಬ್ರಾಹ್ಮಣ ಸಭಾದ ಕಾರ್ಯದರ್ಶಿ ಎಂವಿ ಕುಮಾರಸ್ವಾಮಿ, ಖಜಾಂಜಿ ಬಿ ಸುರೇಶ್, ಉಪಾಧ್ಯಕ್ಷೆ ಸುಜಾತಾ ಸುರೇಶ್, ಬಾದ್ರಿ ನಾರಾಯಣ, ಸಹಕಾರ್ಯದರ್ಶಿ ಸುಧೀಂದ್ರ ಇತರರು ಉಪಸ್ಥಿತರಿದ್ದರು. ಪ್ರಭಾವಿ ವ್ಯಕ್ತಿಯೋರ್ವ ಒಂಟಿ ಮಹಿಳೆ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಹಾಗೂ ತಂತಿಬೇಲಿಯನ್ನ ಜೆಸಿಬಿ ಮೂಲಕ ನಾಶಪಡಿಸಿ ತಾನೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಕ್ರೌರ್ಯ ಮೆರೆದಿರುವ ಘಟನೆ ತಾಲೂಕಿನ ಸಾಲಗಾಮೆ ಹೋಬಳಿ ಕಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಜೋಳ ನಾಶ ಮಾಡುವ ಜೊತೆಗೆ ಜಮೀನಿನ ತೆಂಗಿನಕಾಯಿಗಳನ್ನು ಕದ್ದೊಯ್ಯುವ ಮೂಲಕ ತಮಗೆ ವಿಪರೀತ ಹಿಂಸೆ ನೀಡುತ್ತಿದ್ದಾರೆ. ಒಂಟಿ ಮಹಿಳೆಯಾಗಿ ಬದುಕುತ್ತಿರುವ ತಮಗೆ ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೂಕ್ತ ರಕ್ಷಣೆಯನ್ನು ನೀಡಬೇಕು ಅಂತ ಮನವಿ ಮಾಡಿದರು. ನಮ್ಗೆ ಯಾವತ್ತಿದ್ರೂ ಇವನು ಪ್ರಾಣಕ್ಕೆ ತೊಂದರೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ನನಗೆ ಪ್ರಾಣ ಭಯ ಸರ್. ಅಮ್ಮ ನಾನು ಇಬ್ಬರೇ ಇರೋದು ಸರ್ ಇಲ್ಲಿ. ಇದು ಕೇವಲ 30 ವರ್ಷದಿಂದ ಮೇಲಿಂದ ನಾವೇ ಮಾಡ್ತಾ ಇರೋದು. ದೇವಸ್ಥಾನ ಪೂಜೆ ನಾನೇ ಮಾಡ್ತಾ ಇರೋದು. ಇದು ಎಷ್ಟು ಗುಂಟೆ ಜಮೀನಿದೆ? ಇಲ್ಲಿ ರಸ್ತೆ ಗಿಸ್ತೆ ಏನಾದ್ರು ಕಳೆದಿದ್ರೆ? ಇಲ್ಲ ಸರ್, ಇಲ್ಲ ಏನು ಇದ್ರ ಬೇಕಾದ್ರೆ ತಗೊಳ್ಳಿ ಸರ್. ಅದು ಏನಿದೆ ಪ್ರಾಬ್ಲಮ್ ಇಲ್ಲ. ಇದ್ರ ಬೇಕಾದ್ರೆ ರಸ್ತೆ ಇದ್ದರೆ ತಗೊಳ್ಳಿ, ಕಾನೂನಂತೆಯೇ ಇದೀವಿ ಸರ್. ಅದು ಆಲ್ರೆಡಿ ಅದು ಕೋರ್ಟಿಗೆ ಹೋಗಿದೆ ಸರ್. ಅದು ಕೋರ್ಟು ಸಿವಿಲಲ್ಲಿ ಇದೆ. ಅದು 3 ಎಕರೆ ಅದು ಸಿವಿಲಲ್ಲಿದೆ. ಈ ಚಂದನ ಅನ್ನೋದ್ರ ಬಗ್ಗೆ ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಈ ಚಂದನ ಅವರ ಹೆಸರು ಎಷ್ಟಿದೆ? 12 ಕುಂಟೆ, 1 ಎಕರೆ 3 ಕುಂಟೆ, 8 ಕುಂಟೆ. ಈಗ ಚಂದನ ಅವರ ಜಾಗದಲ್ಲಿ ಏನೇನು ಹಾನಿ ಮಾಡಿದ್ದಾರೆ ಬೆಳೆ? ಈ ಸರದಿದೆ ಸರ್. ಇದು ಜೋಳ ಎಲ್ಲ ಅವಳೆ ಇದನ್ನು ನಾನೇ ನೋಡ್ಕೊತಿರೋದು. ಜೋಳ ಬೆಳೆದಿದ್ದೆ, ಜೋಳ ಎಲ್ಲನೂ ಈ ಥರ ಮಾಡಿದ್ದಾರೆ. ಎಲ್ಲ ಉಡಾಪಿ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ ಸರ್. ಇನ್ನು ಪಕ್ಕದ ಹೊಲ ಇದು ಮಾಡಿದ್ದೀನಿ. ಅಲ್ಲಿ ನೀರು ಬಿಟ್ಕೊಳ್ಳೋಕ್ಕೂ ನನಗೆ ಅಲ್ಲಿ ಬರೋಕ್ಕೆ ಬಿಡ್ತಾಯಿಲ್ಲ. ಅವರು ನೀರು ಕಿತ್ತಾಕೊಂಡಿದ್ದಾರೆ ಅವ್ರ ತೋಟಕ್ಕೆ. ನಾನು ಎಲ್ಲೂ ನೀರು ತಗೊಳಕ್ಕೆ ಹೋಯ್ತಿಲ್ಲ. ನನ್ನ ಜಮೀನು ಮೇಲೆ ಬರಬೇಡ ಅಂತ ನನಗೆ ಬೆದರಿಕೆ ಆಗ್ತಾನೆ. ಬೇರೆಯವ್ರನ್ನ ಯಾರನ್ನ ಹೆಂಗಸ್ರು ಕರ್ಕೊಬರ್ತಾನೆ. ಬಂದಾಗ ಅವರು ಬಾರೆ ಇಲ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ ಸರ್. ನನಗೆ ರೋಡಿಗೆ ಬರೋಕ್ಕೂ ನನಗೆ ಅವ್ರ ಹತ್ರ ಬರೋಕ್ಕೂ ಭಯ ಆಗಿ ನಾನು ಯಾರು ಬೆದರಿಕೆ ಹಾಕೋದು ನಿಮಗೆ? ಹರೀಶನ್ ಕಡೆಯವರು. ಆಮೇಲೆ ರೇಣುಕೇಶ ಸರ್. ಮೇಯ್ನ್ ನನಗೆ ರೇಣುಕೇಶನಿಂದನೇ ಹಿಂಸೆ ಸರ್. ಅವನು ಊರಲ್ಲೇ ಇದ್ದಾನೆ ರೇಣುಕೇಶ. ನಾನು
ದನ ಬಿಟ್ಟು ಎಲ್ಲ ತಿನ್ಸಿದಾನೆ ಸರ್ ಮೊನ್ನೆಯ ಎಲ್ಲ ಬಿಡು ಇಲ್ಲೇ ಸರ್ ಅವನು ಮೇಲ್ಗಡೆ ಜಮೀನು ಆದರೂ ಇಲ್ಲಿ ಬಂದವನಿಗೆ ಹರೀಶ ನನಗೆ ಫುಲ್ ಸಪೋರ್ಟ್ ಕೊಡ್ತಾಯಿದ್ದಾನೆ. ಫುಲ್ ಸಪೋರ್ಟ್ ಕೊಟ್ಕೊಂಡು ಅವನು ಕರಿತಾನೆ ಸರ್, ಬಾ ಒಳಗಡೆ ಇದೆಯಾ ಲೋಪರ್ ಅಂತೇಳಿ ಅಂತ ಕರಿತಾನೆ ಸರ್. ಆದರೂ ನಾನು ಈಚೆಗೆ ಬರಲ್ಲ. ನಿನ್ನೆ ನನಗೆ ಜೀವ ಹೋಗ್ಬಿಟ್ಟು ಕೇರ್ನಗರ ಹೋಗ್ಬಿಟ್ಟೆ ಸರ್. ನಾನು ಅಮ್ಮ ಒಬ್ಬರೇ ಇದ್ದಾರೆ, ಬಂದು ಬಾಗಿಲು ಬಡಿತಾ ಇದ್ದಾರೆ. ಬಾಗಿಲು ಬಡಿದು ಬಾರೆ ಈಚೆಗೆ ನಿನ್ನ ಮಗಳೆಲ್ಲ ಹೋಗಿದ್ದಾಳೆ ಅಂತೆಲ್ಲ ಕೇಳ್ತಾರಂತೆ ಸರ್. ನನಗೆ ಜೀವ ಬೆದರಿಕೆ, ನನಗೆ ಮುಂದೆ ರಕ್ಷಣೆ ನನಗೆ ಎಲ್ಲೂ ಸಿಗ್ತಾ ಇಲ್ಲ ರಕ್ಷಣೆ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ನಂಗೆ ರಕ್ಷಣೆ ಕೊಡ್ಬೇಕು ನೀವು ಅಷ್ಟೇ ನನಗೆ. ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಗ್ರಾಮದ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯದ ಬೆಟ್ಟವನ್ನು ಅಕ್ರಮವಾಗಿ ನಾಶಪಡಿಸುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸುತ್ತಿದ್ದರೆ ಗ್ರಾಮಸ್ಥರಿಂದ ಉಗ್ರವಾದ ಹೋರಾಟ ಮಾಡುವುದಾಗಿ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಈ ಹಿಂದೆ ಸುಮಾರು 1160 ವರ್ಷಗಳ ಹಿಂದೆ ಈ ಸರ್ವೆ ನಂಬರ್ನಲ್ಲಿ 80 ಎಕರೆ ಜಾಗವನ್ನು ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಇದೇ ವಿರೂಪಾಕ್ಷಿಪುರ ಗ್ರಾಮದ ಮಲ್ಲೇಗೌಡ ಎಂಬುವರು ದಾನವಾಗಿ ನೀಡಿದ್ದು, ದೇವಾಲಯವನ್ನ ಹೊಯ್ಸಳರ ದೊರೆ ವಿಷ್ಣುವರ್ಧನ ರಾಜರು ಸಾಮ್ರಾಜ್ಯ ವಿಸ್ತರಣೆಯ ಪ್ರಯುಕ್ತ ಯುದ್ಧ ಮಾಡಿದಾಗ ಆ ಯುದ್ಧದಲ್ಲಿ ರಾಜರಾದ ವಿಷ್ಣುವರ್ಧನ ಜಯಗಳಿಸಿರ್ತಾರೆ. ಆ ಒಂದು ನೆನಪಿಗಾಗಿ ಅವರ ಧರ್ಮಪತ್ನಿ ಶಾಂತಲಾ ದೇವಿಯವರು ಈ ಸರ್ವೆ ನಂಬರ್ ಜಾಗದ ಬೆಟ್ಟದಲ್ಲಿ ಆ ಯುದ್ಧದ ಗೆಲುವಿನ ಕುರುಹಿಗಾಗಿ ಶ್ರೀ ಜಯಗೊಂಡೇಶ್ವರ ದೇವಾಲಯವನ್ನ ಈ ಬೆಟ್ಟದಲ್ಲಿ ನಿರ್ಮಿಸ್ತಾರೆ ಅಂತ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಒಂದು ವಿರೂಪಾಕ್ಷಿಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಜಯಗೊಂಡೇಶ್ವರ ಅನ್ನೋ ಒಂದು ದೇವಸ್ಥಾನ ಇತಿಹಾಸ ಉಳ್ಳುವಂತ ಒಂದು ದೊಡ್ಡ ಬೆಟ್ಟ ಇದೆ. ಇವತ್ತು ಏನಾಗಿದೆ ಅಂದ್ರೆ ಆ ಬೆಟ್ಟ ಹಿಂದೆ ಸಾವಿರಾರು ವರ್ಷ ವಿಷ್ಣುವರ್ಧನ ಬಂದು ಅಲ್ಲಿ ನೆಲೆ ಉಳಿಸಿ ಜಯಶೀಲರಾಗಿರೋದಕ್ಕೆ ಅದಕ್ಕೆ ಜಯಗೊಂಡೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಒಂದು ಹೆಸರು ಇಟ್ಟಿರುವಂತ ಒಂದು ದೊಡ್ಡ ಬೆಟ್ಟ. ಇವತ್ತು ಅಲ್ಲಿ ಒಬ್ರು ಮಹೇಶ್ ಅಂತ ಎಂಬುವನು ಒಬ್ಬ ವ್ಯಕ್ತಿ, ಹೇಮಂತ್ ಅನ್ನೋ ಒಬ್ಬ ವ್ಯಕ್ತಿ ಸೇರ್ಕೊಂಡು ಕೆಳಗಡೆ ಜಮೀನು ಇದೆ ನಂದು ಅನ್ನೋದಕ್ಕೋಸ್ಕರ ಇಡೀ ಬೆಟ್ಟ ಬಂಡೆ ಎಲ್ಲಾನು ಕಿತ್ತು ಗುಹೆ ತರ ಮಾಡಿದಾನು. ಅದಕ್ಕೆ ತಮಗೆ ಎಲ್ಲ ಇಲ್ಲಿ ಇದೆ ಫೋಟೋಗಳೆಲ್ಲ ಇದೆ, ಅದು ಕೀಳ್ತಾ ಇದ್ದು ಇದನ್ನೆಲ್ಲ ಮಾಡಿ ಅಕ್ರಮವಾಗಿ ಕೀಳುವಂತ ಕೆಲಸ ಮಾಡ್ತಾ ಇದ್ದೇನೆ. ಈ ವಿಚಾರವಾಗಿ ನಿನ್ನೆ ಈಗ ಒಂದು ವರ್ಷದ ಹಿಂದೆ ಅವನ ಮೇಲೆ ಆಲದ ಮರ 2 ದೊಡ್ಡ ಆಲದ ಮರ ಕಡ್ದಿದ್ದಾರೆ ಅಂದ್ಬಿಟ್ಟು ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಆ ವಿಚಾರವಾಗಿ ಮತ್ತೆ ಏನೋ ಆಗಿ ಎಲ್ಲ ಅಲ್ಲಿ ಕುತ್ಕೊಂಡು ರಾಜಿ ಪಂಚಾಯತಿ ಮಾಡಿ ಎಲ್ಲ ಸಮಾಧಾನ ಪಡಿಸಿ ಸುಮ್ಮನೆ ಇದ್ರು. ಮತ್ತೆ ಅವರ ಚಾಳಿನ ಮುಂದುವರಿಸಿ ಈ ಒಂದು ವಾರದಿಂದ ಮತ್ತೆ ಆ ಬೆಟ್ಟ ಬಂಡೆಗಳನ್ನ ಒಂದು ಡ್ರಿಗರ್ ಮಿಷನ್ ಮತ್ತೆ ಒಂದು ಇಟಾಚಿ ತಂದು ಬಗೆಯಂತ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ನಿನ್ನೆ ತಹಸೀಲ್ದಾರ್ ಅವ್ರಿಗೆ ಕರೆ ಮಾಡಿದಾಗ ತಹಸೀಲ್ದಾರ್ ಬಂದು ಆ ಒಂದು ಟ್ರ್ಯಾಕ್ಟರು ಇಟಾಚಿ ಇದನ್ನೆಲ್ಲಾನು ಸೀಜ್ ಮಾಡಿ ಹೋಗಿರ್ತಾರೆ. ಆದ್ರೂ ಸಹ ಅವನು ಯಾರೋ ಕುಮ್ಮಕ್ಕಿಂದ ಗೇಟಿಗೆ ಸೀಲ್ ಮಾಡಿರೋದನ್ನು ಸಹ ಒಬ್ಬ ತಾಲೂಕ್ ದಂಡಾಧಿಕಾರಿ ಸೀಲ್ ಮಾಡಿರೋದನ್ನು ಸಹ ಲೆಕ್ಕಿಸದೆ ಗೇಟ್ ನ ಒಡೆದು ಮುರಿದು ಒಳಕ್ಕೆ ನಿನ್ನೆ ರಾತ್ರಿ ಪ್ರವೇಶ ಮಾಡೋದೇ ಅಕ್ರಮವಾಗಿ. ಹಾಗೆ ಮತ್ತೆ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ನಮ್ಮ ಸರ್ಕಾರ ಇದ್ದಂತ ಟೈಮಲ್ಲಿ ಏನೇನು ದೇವಸ್ಥಾನಗಳನ್ನ ಅಕ್ರಮ ಮಾಡಿದ್ದಾರೆ, ಆಸ್ತಿಗಳನ್ನ ಅದನ್ನ ವಶಪಡಿಸಿಕೊಂಡು ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋ ಒಂದು ಆದೇಶಿಸಿದ್ದಾರೆ. ಆ ಮುಖೇನ ಮಾನ್ಯ ಜಿಲ್ಲಾಧಿಕಾರಿಗಳು ಆಲ್ರೆಡಿ ಈ ಹಾಸನ ಜಿಲ್ಲೆಯಲ್ಲಿ ಸುಮಾರು ದೇವಸ್ಥಾನಗಳ ಜಾಗನ ಬಿಡಿಸ್ಕೊಳ್ತಿರೋದು ಕಂಡು ಬಂದಿರ್ತದೆ. ಹಾಗೆ ಎಲ್ಲೋ ಜಿಲ್ಲಾಧ್ಯಕ್ಷರಿಗೆ ಈ ಒಂದು ಬೆಟ್ಟ ಎಲ್ಲಿ ಗೊತ್ತಿಲ್ವಾ, ಅವ್ರಿಗೆ ಗೊತ್ತಿದ್ದು ಸುಮ್ಮನೆ ಇದಾರ ಅನ್ನೋದು ಎಲ್ಲ ಅಲ್ಲಿ ಸ್ಥಳೀಯ ಗ್ರಾಮಸ್ಥರ ಒಂದು ಪ್ರಶ್ನೆ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಶ್ರೀಧರ್ ಯಾದವ್, ಸತೀಶ್, ರೈತ ಮುಖಂಡ ಸೋಮಶೇಖರ್, ಯಲ್ಲಪ್ಪ, ಸಾಮಾಜಿಕ ಹೋರಾಟಗಾರ್ತಿ ಛಾಯಾ ಕೃಷ್ಣ ಇತರರು ಉಪಸ್ಥಿತರಿದ್ದರು. ಇದೇ ಪ್ರಥಮ ಬಾರಿಗೆ ಪಟ್ಟಣದ ಮೂಡಿಗೆರೆ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪುರಸಭೆ ಅಧ್ಯಕ್ಷ AR ಅಶೋಕ್ ಮನವಿ ಮಾಡಿದರು. ಪಟ್ಟಣದ ಗೆಡ್ಡೆಹಳ್ಳಿ ರಸ್ತೆಯ ಹನುಮಂತ ನಗರದಲ್ಲಿರುವ ನೂತನ ಕ್ರೀಡಾಂಗಣಕ್ಕೆ ಪುರಸಭೆ ಅಧ್ಯಕ್ಷ AR ಅಶೋಕ್ ಭೇಟಿ ನೀಡಿ ಗಣರಾಜ್ಯೋತ್ಸವದ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಬಸ್ ನಿಲ್ದಾಣ ಸಮೀಪ ಇರುವ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗೆಂಡೆಹಳ್ಳಿ ರಸ್ತೆಯ ಹನುಮಂತ ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕ್ರೀಡಾಂಗಣದಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿದೆ. ಪಟ್ಟಣದ ಹೊರವಲಯದಲ್ಲಿರುವ ನೂತನ ಕ್ರೀಡಾಂಗಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಮಾಹಿತಿ ದೊರಕಬೇಕು ಎಂಬ ನಿಟ್ಟಿನಲ್ಲಿ ಹಾಗೂ ಆದಷ್ಟು ಬೇಗ ಲೋಕಾರ್ಪಣೆಗೊಳ್ಳಬೇಕು ಎಂಬ ಆಶಯದೊಂದಿಗೆ ಈ ಬಾರಿ ಗಣರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಪ್ರಯುಕ್ತ ಬೇಲೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಹಿಂದೆ 15 ದಿನದ ಹಿಂದೆ ತಾಲೂಕು ಆಡಳಿತ ಕಮಿಟಿ ವತಿಯಿಂದ
ನಿರ್ಣಯ ಕೈಗೊಂಡು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಮಾನ್ಯ ದಂಡಾಧಿಕಾರಿಗಳಾದಂಥ ಮಮತಾ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಏನು ಬೇಲೂರು ತಾಲೂಕಿನ ಕ್ರೀಡಾಂಗಣ ಮೊಟ್ಟ ಮೊದಲ ಬಾರಿಗೆ ಇಡೀ ಬೇಲೂರು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗಣರಾಜ್ಯೋತ್ಸವವನ್ನು ಕ್ರೀಡಾಂಗಣದಲ್ಲೇ ಮಾಡಬೇಕು ಅಂತ ಹೇಳಿ ಏನು ನಿರ್ಣಯ ಕೈಗೊಂಡಿದ್ವಿ. ಅದೇ ರೀತಿ ಇವತ್ತು ಈ ಕ್ರೀಡಾಂಗಣವನ್ನು ಸ್ವಚ್ಛತೆ ಮಾಡುವ ವಿಚಾರ ಇರ್ಬೋದು, ಲೈಟಿಂಗ್ಸ್ ಹಾಕಿಸುವ ವಿಚಾರ ಇರ್ಬೋದು, ಕ್ಲೀನ್ ಮಾಡುವ ವಿಚಾರ ಇರ್ಬೋದು, ಮತ್ತು ಸ್ಟೇಜ್ ಯಾವ ಥರ ಮಾಡುವ ವಿಚಾರ ಇರ್ಬೋದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ, ಬಿಇಒ ರಾಜೇಗೌಡ, ವೀರಭದ್ರಪ್ಪ, ಜಗದೀಶ್, ಪುನೀತ್, ಪ್ರಸನ್ನ, ರಂಗನಾಥ್ ಇತರರು ಹಾಜರಿದ್ದರು. ಬೇಲೂರು ಪುರಸಭೆ ವತಿಯಿಂದ ಪಟ್ಟಣದ ಹೊಳೆಬೀದಿಯಲ್ಲಿ ಗುಂಡಿಬಿದ್ದ ರಸ್ತೆಗೆ ಜಲ್ಲಿ ಹಾಕಿ ಡಾಂಬರೀಕರಣ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, 5ನೇ ವಾರ್ಡಿನಲ್ಲಿ ಸಂಚರಿಸಲು ವಾಹನ ಸವಾರರಿಗೆ ಗುಂಡಿಬಿದ್ದ ರಸ್ತೆಯಲ್ಲಿ ಸಂಚರಿಸಬೇಕಾಗಿತ್ತು. ಅಲ್ಲದೆ ಇಲ್ಲಿ ಯುಜಿಡಿ ಸಮಸ್ಯೆ ಬೇರೆ ಇದ್ದು ಹಾಗೂ ಇಲ್ಲಿ ದರ್ಗಾದಲ್ಲಿ ಉರಸ್ ಕಾರ್ಯಕ್ರಮ ಇರುವುದರಿಂದ ಇಲ್ಲಿಯ ನಿವಾಸಿಗಳು ಹಾಗೂ 5ನೇ ವಾರ್ಡಿನ ಸದಸ್ಯರಾದ ಜಮೀಲುದ್ದೀನ್ ರವರ ಮನವಿ ಮೇರೆಗೆ ಈ ರಸ್ತೆಯನ್ನು ಡಾಂಬರೀಕರಣ ಪುರಸಭೆಯಿಂದ ಮಾಡಲಾಗ್ತಿದೆ ಅಂತ ಹೇಳಿದರು. ಇವತ್ತು 5ನೇ ವಾರ್ಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಂದರೆ ರೋಡಿಂದು ಮೂಲತಃ UGD ಕೆಲಸದ್ದು. ಈ ಒಂದು ಕೆಲಸನ ಮಾಡಿಸ್ಕೊಡಿ ಅಂತ ಮಾನ್ಯ ನನ್ನ ಸ್ನೇಹಿತರು ಆದಂಥ ಸದಸ್ಯರು ಆದಂಥ ಜಮಾಲುದ್ದೀನ್ ರವರು ಒಂದು ಅರ್ಜಿಯನ್ನು ಕೊಡ್ತಾರೆ. ಸುಮಾರು 15 ದಿವಸದ ಹಿಂದೆ ದರ್ಗಾ ಉದ್ಘಾಟನಾ ಸಮಾರಂಭ ಜೊತೆಗೆ ಉರುಸ್ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ತಾವು ಎಲ್ಲ ನಾವು ಹೇಳಿದಂಥ ಕೆಲಸನ ದಯಮಾಡಿ ಮಾಡಿಕೊಡಿ ಅಂತೇಳಿ ಕಮಿಟಿಯವರು ಅವರು ಎಲ್ಲ ಸೇರಿ ಒಂದು ಅರ್ಜಿಯನ್ನು ಕೊಟ್ಟಾಗ ನಂತರ ಸದಸ್ಯ ಜಮಾಲುದ್ದೀನ್ ಮಾತನಾಡಿ, ಫೆಬ್ರವರಿ 20ರಂದು ನಡೆಯುವ ದರ್ಗಾದ ಕಟ್ಟಡ ಉದ್ಘಾಟನೆ ಹಾಗೂ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು 20,000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಹಜರತ್ ಬಾವನ್ ಬಾರ್ಷದ್ ಅವರ ಒಂದು ಉರುಸ್ ಸಂದಲ್ ಕಾರ್ಯಕ್ರಮ ಹಾಗೂ ಈ ಕಟ್ಟಡದ ಒಂದು ಉದ್ಘಾಟನೆಯನ್ನು 24 ಶುಕ್ರವಾರದಂದು ನಾವು ಹಮ್ಮಿಕೊಂಡಿದ್ದೀವಿ ದರ್ಗಾ ಕಮಿಟಿ ವತಿಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಹೊಳೆ ಬೀದಿಯಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯ ಕುಂಠಿತಗೊಂಡಿತ್ತು. ಅದೇ ರೀತಿ ನಾವು ಮತ್ತು ದರ್ಗಾ ಕಮಿಟಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನನ್ನ ಆದಿಯಾಗಿ ಮನೆ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದು, 20ನೇ ತಾರೀಕು ಕಾರ್ಯಕ್ರಮ ಇದೆ, ತಾವು ದಯಮಾಡಿ ಬಹಳ ವರ್ಷಗಳ ಕಾಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸುಬ್ರಹ್ಮಣ್ಯ, ಪುರಸಭೆ ಕಿರಿಯ ಅಭಿಯಂತರರಾದ ಮೋಹನ್ ಹಾಜರಿದ್ದರು. ಸಕಲೇಶಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 26ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೊಳೆನರಸೀಪುರದಲ್ಲಿ ಸಂವಿಧಾನ ದಿನಾಚರಣೆಯ 75ನೇ ವರ್ಷದ ವಜ್ರ ಮಹೋತ್ಸವದ ರಾಜ್ಯಮಟ್ಟದ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶಕ್ಕೆ ತಾಲೂಕಿನ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಜ್ಞಾನಪ್ರಕಾಶ್ ಸ್ವಾಮಿ ಉರುಲಿಂಗಿ ಪೆದ್ದಿಮಠ ಸ್ವಾಮಿ ವಹಿಸುವರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣ, ಸಂಸದರಾದ ಶ್ರೇಯಸ್ ಪಟೇಲ್, ಅರಕಲಗೂಡು ಶಾಸಕರಾದ ಮಂಜಣ್ಣ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಮಶೇಖರ್, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳು, ಜಿಲ್ಲಾ ಪ್ರಗತಿಪರರು ಆಗಮಿಸುವರು. ಸಕಲೇಶಪುರದಿಂದ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವರು ಅಂತ ಹೇಳಿದರು. ನಾನು ಗೋಪಾಲ್ ಅಂತೇಳಿ ಕರ್ನಾಟಕ ದಲಿತ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಗಣದ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಇವತ್ತು ಪತ್ರಿಕಾಗೋಷ್ಠಿ ಒಂದು ಕಾರ್ಯಕ್ರಮದ ಕ್ಕಾಗಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯ ಉದ್ದೇಶ, ಈಗಾಗಲೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಭಾರತಕ್ಕೊಂದು ಸಂವಿಧಾನ ರಚನೆಯಾಗಿ ಸುಮಾರು 75 ವರ್ಷಗಳು ಸಂದಿದೆ. ಈ ಒಂದು ಸುಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸಕ್ಕೆ ಬಂದಿದ್ದೀನಿ. ಅದೇ ರೀತಿ ಸಂವಿಧಾನ ದಿನಾಚರಣೆ ಅಂಗವಾಗಿ 75ನೇ ವರ್ಷದ ವಜ್ರ ಮಹೋತ್ಸವವನ್ನು ಹೊಳೆನರಸೀಪುರದ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ದೊಡ್ಡ ಮಟ್ಟ ರಾಜ್ಯ ಮಟ್ಟದ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಈ ತಾಲೂಕಿನ ಈ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಒಂದು ಬೇಡ್ತಾ, ನನ್ನ ಈ ಉಸ್ತುವಾರಿಗಳಾದಂಥ ಗೋಪಾಲ್ ಮತ್ತು ರಮೇಶ್ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ, ಈ ತಾಲೂಕಿನ ಉಸ್ತುವಾರಿ ಅವರೇ ಜವಾಬ್ದಾರಿ ಇರೋದ್ರಿಂದ ಅವರೇ ಇಬ್ಬರು ಇದ್ರ ಬಗ್ಗೆ ಮಾತಾಡ್ತಾರೆ.
ನೀವು 75ನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯಕ್ರಮ ಒಳನರಸೀಪುರ, ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಲ್ಲಿ ನಮ್ಮ ದಲಿತ ಸಂಘ ಸಮಿತಿ ವತಿಯಿಂದ 26ನೇ ತಾರೀಕು ಹಮ್ಮಿಕೊಂಡಿದ್ವಿ. ಹಾಗಾಗಿ ಇಡೀ ರಾಜ್ಯದ ಎಲ್ಲ ಮೂಲೆಯಿಂದಲೂ ಕೂಡ ಹೋರಾಟಗಾರರು, ದಲಿತ ಸಂಘ ಚಳುವಳಿಗಾರರು, ಆಮೇಲೆ ನಮ್ಮ ಇತರೆ ಸಂಘಟನೆಗಾರರು, ಹೋರಾಟಗಾರರು, ಎಲ್ಲರೂ ಚಿಂತಕರು ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಹಾಗಾಗಿ ನಾನು ತಾಲೂಕು ಸಂಚಾಲಕ ಆದ್ದರಿಂದ ನಮ್ಮ ತಾಲೂಕಿನಿಂದಲೂ ಕೂಡ ಒಂದು 400ರಿಂದ 500 ಜನ ಹೊರಡ್ತಾ ಇದ್ವಿ. ಆಮೇಲೆ ಇತರರೆಲ್ಲರೂ ಕೂಡ ದಯಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಈ ಮುಖೇನ ಕೇಳ್ಕೊಳ್ತೀನಿ. ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಸನದ ವತಿಯಿಂದ ಹನುಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಶುಕ್ರವಾರ ಸಂಜೆ ನಗರದ ತಣ್ಣೀರು ಹಳ್ಳ ಮಠದ ಆವರಣದಿಂದ 100 ಜನ ಬೈಕ್ ರ್ಯಾಲಿ ನಗರದಲ್ಲಿ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ಹನುಮ ಮಹೋತ್ಸವದ ಅಂಗವಾಗಿ ಕಳೆದ 1 ದಿನಗಳಿಂದ ಸರಣಿ ಕಾರ್ಯಕ್ರಮ ನಡೆಯುತ್ತಿದೆ. ನಿನ್ನೆ ಶ್ರೀರಾಮನ ಹೋಮ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಸಂಜೆ ಬೈಕ್ ರ್ಯಾಲಿ ನಡೆಸಲಾಗ್ತಿದೆ ಅಂತ ಹೇಳಿದರು. ನಾವು ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ನಾವೆಲ್ಲರೂ ಹಿಂದೂ ಸಮಾಜದ ಜಾಗೃತಿಗೆ ಹಾಗೂ ರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ವಿಶ್ವ ಹಿಂದೂ ಪರಿಷತ್ ಅನೂಪ್, RSS ವಿಜಯ್ ಕುಮಾರ್ ನಾರ್ವೆ, ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗದ ಕಾರ್ಯದರ್ಶಿಗಳಾದ ಮಹಿಪಾಲ್, ಉಪಾಧ್ಯಕ್ಷರಾದ ಶ್ರೀ ಸಾಯಿ ಪ್ರಸಾದ್, ಜಿಲ್ಲಾ ಕಾರ್ಯದರ್ಶಿ ವಿಕಾಸ್, ಸಹ ಕಾರ್ಯದರ್ಶಿ ಮಂಜು, ಬಜರಂಗದಳ ಸಂಯೋಜಕ ಅಭಿಷೇಕ್, ಪ್ರಚಾರ ಪ್ರಸಾರ ಪ್ರಮುಖ್ ಪ್ರಣವ ಭಾರದ್ವಾಜ್, ಪವನ್, ದಿನೇಶ್ ಸಿಂಗ್, ಬಾಲಸುಬ್ರಹ್ಮಣ್ಯ ಪ್ರಸಾದ್, TH ಚಂದ್ರಶೇಖರ್, ಹನುಮಂತೇಗೌಡ, ಹರಿಹರಪುರ ಶ್ರೀಧರ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಕರ್ಮ ಜನಾಂಗದ ಕೆತ್ತನೆ ಕಲೆ ಎಂಜಿನಿಯರ್ ಟೆಕ್ನಾಲಜಿಗೂ ಮೀರಿದ್ದು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಬಣ್ಣನೆ. ಜನವರಿ 26ರಂದು ಅರೆಹಳ್ಳಿಯಲ್ಲಿ ಅದ್ದೂರಿ ಭೀಮ್ ಕೊರೆಂಗ ವಿಜಯೋತ್ಸವ, ದಸಂಸ ಮುಖಂಡರ ಹೇಳಿಕೆ. ಆಲೂರಿನಲ್ಲಿ ಅಡಿಗೆ ಅನಿಲ ಅಗ್ನಿ ಅವಘಡ, ಸ್ಥಳ ಪರಿಶೀಲಿಸಿದ ಸಂಸದ ಶ್ರೇಯಸ್ ಪಟೇಲ್, ಕುಟುಂಬಕ್ಕೆ ಸಹಾಯದ ಭರವಸೆ.